ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಆಪರೇಷನ್ ಪ್ರಾರಂಭ ಆಗಿದೆ. ಈ ಬಗ್ಗೆ ಖುದ್ದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆಪರೇಷನ್ ಮುಕ್ತ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಯುತ್ತಾ ಇದೆ. ಬಾಂಗ್ಲಾದೇಶ, ಆಫ್ರಿಕಾ ಯಾರೇ ವಲಸಿಗರಿದ್ರೂ ಶೋಧ ನಡೆಯುತ್ತೆ. ಕಳೆದ 3 ತಿಂಗಳಲ್ಲಿ 1,000 ಜನ ವಲಸಿಗರು ಸಿಕ್ಕಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಯಾರೇ ವಲಸಿಗರು ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇನ್ನಿತರ ದೇಶದಿರೋ ಆಫ್ರಿಕಾ ಕಂಟ್ರೀಸ್ ಇರ್ಬೋದು, ನಾವು ಬಹಳ ಕಟ್ಟುನಿಟ್ಟುವಾಗಿ ಗಂಭೀರವಾಗಿ ಇದನ್ನ ನಾವು ಶೋಧನೆ ನಡೆಸ್ತಾ ಇದ್ದೀವಿ. ನೀವು ಕಳೆದ 3 ತಿಂಗಳಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಸುಮಾರು 1,000 ಜನ ವಲಸಿಗರು ಸಿಕ್ಕಿದ್ದಾರೆ ನಮಗೆ. ಬೇರೆ ಬೇರೆ ನಿಮ್ಮ ಆಫ್ರಿಕನ್ಸ್ ಇರ್ಬೋದು, ಬಾಂಗ್ಲಾದೇಶಿಗಳಿರ್ಬೋದು. ಆಮೇಲೆ ಇವರೆಲ್ಲನೂ ಕೂಡ ನಮಗೆ ಉತ್ತರ ಭಾರತದಿಂದನೇ ಬರ್ತಾ ಇರೋದು. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗಾಗಲೇ ನಾವು BSF ಅವ್ರ ಜೊತೆ ಟಚ್ನಲ್ಲಿದ್ದೀವಿ, FRO ಅಧಿಕಾರಿಗಳ ಜೊತೆ ಟಚ್ನಲ್ಲಿದ್ದೀವಿ. ವಿ ವಿಲ್ 100% ಟೇಕ್ ಕೇರ್ ಆಫ್ ದಿಸ್ ಇಶ್ಯೂ. ಇದು ಕಾನ್ಸ್ಟೆಂಟ್ ಆಗಿ ವಿಜಿಲೆಂಟ್ ಇರಬೇಕಾಗ್ತದೆ. ಬರೀ ನಾವು 1 ವಾರ ಮಾಡೋದು, ಇನ್ನೊಂದು 2 ವಾರ ಬಿಡೋದು ಅಂತ ಇಲ್ಲ. ನಿರಂತರವಾಗಿ ಮಾಡಬೇಕಾಗ್ತದೆ. ಇದಕ್ಕೆ ಅವಶ್ಯಕತೆ ಬಿದ್ದರೆ ಒಂದು ಸ್ಪೆಷಲ್ ತಂಡನೇ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಭಾಳ ಪ್ರಮುಖವಾದಂಥ ವಿಷಯ ಏನಪ್ಪ ಅಂದರೆ, ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ನೆರವಿಗೆ ಬರಬೇಕಾಗುತ್ತೆ. ಯಾಕಂದರೆ ನಮ್ಮ ರಾಜ್ಯ ಯಾವುದೇ ಅಂತಾರಾಷ್ಟ್ರೀಯ ಗಡಿಯನ್ನು ನಾವು ಹೊಂದಿಲ್ಲ, ಸಂಪರ್ಕನೂ ಇಲ್ಲ. ಬಾಂಗ್ಲಾದೇಶ್ ಗಡಿನೂ ನಮ್ಗೆ ಸಂಪರ್ಕ ಇಲ್ಲ, ನೇಪಾಳು ಸಂಪರ್ಕ ಇಲ್ಲ, ಬೇರೆ ಯಾವ ರಾಷ್ಟ್ರದ್ದು ಬಾರ್ಡರ್ಸನ್ನು ನಾವು ಶೇರ್ ಮಾಡಲ್ಲ. ಆದರೆ ಇವತ್ತು ಅವರು ನುಗ್ತಾ ಇದ್ದಾರೆ ಅಂದರೆ ಎಲ್ಲಿಂದ ಬರ್ತಾ ಇದ್ದಾರೆ? ಇವತ್ತು ತ್ರಿಪುರಾದಿಂದ ಬರ್ತಾ ಇದ್ದಾರಾ, ಅಸ್ಸಾಮಿಂದ ಬರ್ತಾ ಇದ್ದಾರಾ, ಬೇರೆ ನಾರ್ತ್ ಈಸ್ಟ್ ಇಂದ ಬರ್ತಾ ಇದ್ದಾರಾ, ಪಶ್ಚಿಮ ಬಂಗಾಳಿಂದ ಬರ್ತಾ ಇದ್ದಾರಾ? ಗಡಿ ಕಾಯೋ ಜವಾಬ್ದಾರಿ ಕೇಂದ್ರ ಸರ್ಕಾರ. ಅದೇ ವಿಚಾರದಲ್ಲೇ ಇವ್ರು 2-3 ಎಲೆಕ್ಷನ್ ನಾರ್ತ್ ಈಸ್ಟಲ್ಲೂ ಮಾಡಿಬಿಟ್ರು ಮತ್ತು ವೆಸ್ಟ್ ಬೆಂಗಾಲಲ್ಲೂ ಮಾಡಿಬಿಟ್ರು. ಆದರೆ ಅವ್ರ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಷ್ಟು ದೂರ ಬರ್ತಾ ಇದ್ದಾರೆ ಅಂದರೆ ನಾಟ್ ಓನ್ಲಿ ಅವರ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಹ್ಯಾವ್ ಬಿಕಮ್ ಪೋರಸ್, ಬಟ್ ಆಲ್ಸೋ ಅದರ್ ಸ್ಟೇಟ್ ಬಾರ್ಡರ್ಸ್ ಆಲ್ಸೋ ಹ್ಯಾವ್ ಬಿಕಮಿಂಗ್ ಪೋರಸ್ ಅಂತ. ಒಬ್ರಲ್ಲ ನಮಗೆ ಬೇಕಾಗಿರೋದು, ನಮಗೆ ಅವ್ರ ಮೂಲ ಮಟ್ಟ ಏನಿದೆ, ಇವ್ರು ಯಾರು ಎಲ್ಲಿ ಬೆಂಗಾಲಿಂದ ಕರ್ಕೊಂಡು ಬರ್ತಾರೋ, ಡೈರೆಕ್ಟ್ ಬಾಂಗ್ಲಾದೇಶಿಂದ ಕರ್ಕೊಂಡು ಬರ್ತಾರೋ, ಅಸ್ಸಾಮಿಂದ ಕರ್ಕೊಂಡು ಬರ್ತಾರೋ, ಇಲ್ಲಿ ಬಂದು ಎಲ್ಲಿರ್ತಾರೆ, ಯಾರವ್ರಿಗೆ ಆಧಾರ್ ಕಾರ್ಡ್ಗಳು ಕೊಡೋದು, ಆ ಆಧಾರ್ ಕಾರ್ಡ್ ಮೇಲೆ ಯಾರವ್ರಿಗೆ ಉದ್ಯೋಗ ಕೊಡೋದು, ಯಾವ ಆಧಾರದ ಮೇಲೆ ಇವರು ವೆರಿಫಿಕೇಶನ್ ಮಾಡ್ತಾರೋ ಅವೆಲ್ಲ ಗೊತ್ತಾಗಬೇಕಲ್ಲ. ಸೊ ವಿ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಿಸ್ ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಸೀರಿಯಸ್ ಅಬೌಟ್ ದಿಸ್. ಈ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಈಗಾಗಲೇ ಕೆಲವು ಜಾಗದಲ್ಲಿ 1000ಕ್ಕಿಂತ ಹೆಚ್ಚನ್ನು ನಾವು ಆಗಲೇ ಹಿಡಿದಿದ್ದೇವೆ. FROಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಪ್ರಿಯಾಂಕ್ ಖರ್ಗೆ ಅವರು ಕೆಲ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ರು. ಆಫ್ಕೋರ್ಸ್ ಕರ್ನಾಟಕ ಯಾವುದೇ ಇಂಟರ್ನ್ಯಾಷನಲ್ ಬಾರ್ಡರ್ಗಳನ್ನು ಹಂಚಿಕೊಳ್ಳೋದಿಲ್ಲ. ಅದಾಗಿಯೂ ಕೂಡ ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಇವರು, ಎಲ್ಲಿಂದ ಬರ್ತಾ ಇದ್ದಾರೆ, ಕರ್ನಾಟಕದವರೆಗೂ ಕೂಡ ಬರ್ತಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ಉದ್ಯೋಗ ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ಇದೆಲ್ಲವೂ ಯಾರ ಜವಾಬ್ದಾರಿ? ಕೇಂದ್ರ ತಾನೇ ನೋಡ್ಕೊಳ್ಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಇವತ್ತು ಬೆಳಗ್ಗಿನ ಜಾವನೆ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ರು. ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೆ ಅವರ ID ಕಾರ್ಡ್ಗಳನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶಿ ಪ್ರಜೆಗಳನ್ನ ಪತ್ತೆ ಮಾಡುವಂತ ಕೆಲಸವನ್ನ ಬೆಂಗಳೂರು ಸಿಟಿ ಪೊಲೀಸರು ಮಾಡ್ತಿದ್ದಾರೆ. ಆಪರೇಷನ್ ಮುಕ್ತ ಅನ್ನೋ ಒಂದು ಹೆಸರಿನಲ್ಲಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ, ಪ್ರಮುಖವಾಗಿ ವೈಟ್ಫೀಲ್ಡ್ ಡಿವಿಷನ್ ನಲ್ಲಿ ಬರುವಂತಹ ವರ್ತೂರ್ ಆಗ್ಬೋದು, ಬಲ್ಗೆರೆ ರಸ್ತೆ ಆಗ್ಬೋದು, ಕಾಡುಗೋಡಿ ಮತ್ತೆ ಬೆಳ್ಳಂದೂರು ಆಗ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಆಗ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ DCP ಅವರ ನೇತೃತ್ವದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ಹೆಬ್ಗೋಡಿ ಆಗ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಕಡೆ ಈ ರೀತಿಯಾಗಿ ಏನು ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಿದ್ದಾರೆ. ಅಂತ ಕಡೆ ಬಾಂಗ್ಲಾದೇಶಿ ಪ್ರಜೆಗಳನ್ನ ಪತ್ತೆ ಮಾಡುವಂತ ಕೆಲಸವನ್ನ ಆಪರೇಷನ್ ಮುಕ್ತ ಅನ್ನೋ ಹೆಸರಿನಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ದಾಳಿಯನ್ನ ಮಾಡಿ ಪೊಲೀಸರಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗಳ ಡಾಕ್ಯುಮೆಂಟೇಶನ್ಗಳನ್ನ ಚೆಕ್ ಮಾಡುವಂಥದ್ದು. ಡಾಕ್ಯುಮೆಂಟೇಶನ್ಗಳನ್ನ ಚೆಕ್ ಮಾಡಿ ಅವರು ಬಾಂಗ್ಲಾದೇಶಕ್ಕೆ ಸೇರಿದ್ದಾರೆ, ಬಾಂಗ್ಲಾದೇಶದವರು ಅಂತ ಹೇಳಿ ಯಾವುದಾದ್ರೂ ಮಾಹಿತಿಗಳು ಸಿಕ್ಕಿದ್ರೆ, ದಾಖಲಾತಿಗಳು ಸಿಕ್ಕಿದ್ರೆ ಅಂಥವ್ರನ್ನ ವಶಕ್ಕೆ ಪಡೆದು ಠಾಣೆ ಕರ್ಕೊಂಡೋಗಿ FRO ಅವರ ಮುಂದೆ ಹಾಜರುಪಡಿಸಿ ನಂತರದಲ್ಲಿ ಅವರನ್ನ ಬಾಂಗ್ಲಾದೇಶಕ್ಕೆ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಇಲ್ಲಿ ವೆಸ್ಟ್ ಬೆಂಗಾಲ್ ಅವರು ಇದ್ದಾರೆ, ಜೊತೆಗೆ ಅಸ್ಸಾಂ ಅವರು ಇದ್ದಾರೆ, ಜೊತೆಗೆ ರೋಹಿಂಗ್ಯಾಸ್ ಇದ್ದಾರೆ. ಹೀಗಾಗಿ ಪೊಲೀಸರು ಎಲ್ಲರನ್ನೂ ಒಟ್ಟಾಗಿ ನಿಲ್ಲಿಸಿ ಅವರನ್ನೆಲ್ಲರನ್ನು ಪರಿಶೀಲನೆ ಮಾಡಿ ನಂತರ ಅವರನ್ನ ಸೆಗ್ರಿಗೇಟ್ ಮಾಡಿ ಅವರನ್ನ ವಾಪಸ್ಸು ಅವರವರ ದೇಶಕ್ಕೆ ಕಳಿಸುವಂಥದ್ದು. ಮತ್ತೆ ಈ ನಮ್ಮ ಭಾರತದ
ಭಾರತದವರೇ ಆಗಿದ್ರೆ, ವೆಸ್ಟ್ ಬೆಂಗಾಲ್ ಅವರೇ ಆಗಿದ್ರೆ ಅಥವಾ ಅಸ್ಸಾಂ ಅವರಾಗಿದ್ರೆ ಅಥವಾ ರೋಹಿಂಗ್ಯಾದವ್ರು ಆಗಿದ್ರೆ ಅವರುಗಳನ್ನ ವಾಪಸ್ಸು ಇಲ್ಲೇ ವಾಸ ಮಾಡಲಿಕ್ಕೆ ಬಿಡುವಂತ ಕೆಲಸವನ್ನ ಮಾಡ್ತಾರೆ. ಜಾಗವನ್ನ ನೋಡ್ಕೊಳ್ತಾ ಹೋದ್ರೆ ಈ ಒಂದು ಪರ್ಟಿಕ್ಯುಲರ್ ಶೆಡ್ ಏನಿದೆ, ಇಲ್ಲಿ 150 ಶೆಡ್ಗಳನ್ನ ಮಾಡಿಕೊಂಡು ವಾಸವನ್ನ ಮಾಡ್ತಿದ್ದಾರೆ. ಈ 150 ಶೆಡ್ಗಳ ಪೈಕಿ ಈ ಲ್ಯಾಂಡ್ ಓನರ್ ಏನಿದ್ದಾನೆ ಅವನು ಇದನ್ನ ಒಬ್ಬ ವ್ಯಕ್ತಿಗೆ ಬಾಡಿಗೆ ಕೊಟ್ಟ ರೀತಿಯಲ್ಲಿ ಜಾಗವನ್ನು ಕೊಡ್ತಾನೆ. ಒಂದು ಶೆಡ್ಡಿಂದ ಒಂದು 2,000 ರಿಂದ 3,000 ರೂಪಾಯಿ ತನಕ ಬಾಡಿಗೆ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಾರೆ. ಇವರು ಯಾವುದೇ ಡಾಕ್ಯುಮೆಂಟೇಶನ್ ಇಲ್ಲ, ಪವರ್ ಸಪ್ಲೈ ಇಲ್ಲ, ವಾಟರ್ ಸಪ್ಲೈ ಇಲ್ಲ, ಯಾವುದು ಕೂಡ ಇರೋದಿಲ್ಲ. ಆದ್ರೂ ಕೂಡ ಇರ್ಲಿಕ್ಕೆ ಇವರಿಗೆ ಒಂದು ಶೆಡ್ಗಳನ್ನ ನಿರ್ಮಾಣ ಮಾಡಿ ಕೊಡುವಂತ ಕೆಲಸಗಳಾಗ್ತದೆ. ಇದ್ರ ಬಗ್ಗೆನೂ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಆಪರೇಷನ್ ಮುಕ್ತ ಹೆಸರಿನಲ್ಲಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಇವತ್ತು ರೇಡ್ ಬೆಳಗಿನ ಜಾವ 5 ಗಂಟೆಯಿಂದ ನಡೆದಿದೆ. ಇದಕ್ಕೆ ಇದುವರೆಗೆ ಒಂದು 50ಕ್ಕಿಂತ ಹೆಚ್ಚು ಜನ ಬಾಂಗ್ಲಾದೇಶಿ ಪ್ರಜೆಗಳನ್ನ ಪೊಲೀಸರು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಈ ರೈಡ್ ಇವತ್ತು ಕಂಟಿನ್ಯೂ ಆಗ್ತದೆ. ಕ್ಯಾಮರಾ ಪರ್ಸನ್ ಪ್ರೇಮ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.